ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇಷ್ಟು ದಿವಸ ಆದರೂ ವೀಡಿಯೋನೇ ಮಾಡ್ತಾಯಿಲ್ಲ, ಯೂಟ್ಯೂಬ್ ಏನಾದರೂ ನಿಲ್ಲಿಸ್ಬಿಟ್ರಾ ಅಂದ್ಕೊಂಡ್ರಾ? ಹಾಗೇನಿಲ್ಲ ರೀ. ಆಲ್ಮೋಸ್ಟ್ ಇದು ಲಾಸ್ಟ್ ಮಂತ್ ವೀಡಿಯೋನೇ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಮ್ಮ ದೊಡ್ಡಪ್ಪ ಕೂಡ ಎಕ್ಸ್ಪೈರ್ ಆಗಿದ್ದರು. ಹಾಗೆ ಆ ಒಂದು ಬೇಜಾರಲ್ಲೂ ಕೂಡ ನಾನು ಯಾವುದೇ ರೀತಿ ಯೂಟ್ಯೂಬ್ ಬ್ಲಾಗ್ ಕೂಡ ಮಾಡಿಲ್ಲ. ಹಾಗೆ ತುಂಬ ತಿಂಗಳಾಗೋಗಿತ್ತು ನಾವಂತೂ ಸಿಗಂದೂರಿಗೆ ಹೋಗಿ. ಹಾಗಾಗಿ ನಾನು, ಅಪ್ಪ, ಅಮ್ಮ, ಪಾಪು ಇಷ್ಟು ಜನನೂ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಾವು ಮೈಸೂರಿಂದ ಡೈರೆಕ್ಟ್ ಸಾಗರಗೆ ಟಿಕೆಟ್ ತೊಗೊಂಡಿದ್ದೀವಿ. ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟೆಂಪಲ್ಗೆ ಹೋಗ್ತೀವಿ. ಸೊ ಪೂರ್ತಿ ವ್ಲಾಗ್ ವೀಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿ ಟ್ರೈನ್ ಜರ್ನಿ ಮಾಡ್ತಾಯಿದ್ದೀವಿ ಅಂತ. ನನ್ನ ಮಗನಿಗಂತೂ ಅವ್ರ ತಾತ ಅಮ್ಮಮ್ಮ ಇಬ್ಬರು ಇದ್ಬಿಟ್ರಂತೂ ಅವನಿಗೆ ಹೇಗೆ ಟೈಮ್ ಕಳೆಯೋದು ಅಂತಲೇ ಗೊತ್ತಾಗಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾನೆ. ಸೊ ನಾವಿವಾಗ ಭದ್ರಾವತಿ ಹತ್ರ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ನೀರಂತೂ ಸ್ವಲ್ಪ ಕೂಡ ಇಲ್ಲ, ಎಲ್ಲ ನೀರೆಲ್ಲ ಬತ್ತೋಗಿದೆ. ಆದಷ್ಟು ಬೇಗ ಈ ವರ್ಷ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ. ಸೊ ನಾವು ಟಿಫನ್ನು ಮಾರ್ನಿಂಗು 9:30ಗೆ ಆಯಿತು. ಅರಸೀಕೆರೆ ಹತ್ರ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಒಂದು 20-25 ಮಿನಿಟ್ಸ್ ಅಷ್ಟು ಟ್ರೈನು ಸ್ಟಾಪ್ ಇರುತ್ತೆ. ಕೆಲವರು ಅಲ್ಲೇ ತಟ್ಟೆ ಇಡ್ಲಿ ಅಂತೆಲ್ಲ ಮಾರ್ತಾಯಿರ್ತಾರೆ, ಟಿಫನ್ನೆಲ್ಲ ಅಲ್ಲೂ ಮಾರ್ತಾಯಿರ್ತಾರೆ. ಬೇಕು ಅಂದರೆ ಅದನ್ನು ತೊಗೋಬೋದು, ಇಲ್ಲಾಂದರೆ ಕೆಲವರು ಮನೆಯಲ್ಲೇ ಮಾಡ್ಕೊಬಂದಿರ್ತಾರೆ. ನಾವು ಮನೆಯಲ್ಲೇ ರೈಸ್ ಬಾತ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಟಿಫನ್ ಮಾಡಿಕೊಂಡು ಆಲ್ರೆಡಿ ನೀನೇ ಹತ್ತತ್ರ ಸಾಗರ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದಾರೆ, ಹೋಗ್ತಾ ಟ್ರೈನಲ್ಲಂತೂ ಜನನೇ ಇಲ್ಲ. ಬಟ್ ಈವ್ನಿಂಗ್ ಟೈಮು, ನೈಟ್ ಟೈಮು ಸ್ಲೀಪಿಂಗ್ ಕೋಚ್ ಎಲ್ಲ ಬುಕ್ ಮಾಡ್ಕೊಂಡಿರ್ತಾರೆ ಕೆಲವರು, ಆವಾಗ ರಶ್ ಇರುತ್ತೆ. ಮಾರ್ನಿಂಗ್ ಟೈಮ್ ನಾವು ಹೋಗುವಾಗ ಅಷ್ಟೊಂದು ರಶ್ ಇರಲಿಲ್ಲ. ಈಗ ಆಲ್ರೆಡಿ ಸಾಗರ ಹತ್ರ ಇನ್ನೇನೋ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಟ್ರೈನ್ ಆಲ್ರೆಡಿ ನಾವು ಬಂದು ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಹೊರಟಿದ್ದೀವಿ. ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ, ಮಧ್ಯಾಹ್ನದ ಊಟ ಹೋಟೆಲ್ನಲ್ಲಿ. ನೀವು ಪ್ರೈವೇಟ್ ಬಸ್ ಫೆಸಿಲಿಟೀಸ್ ಇರುತ್ತೆ, ಟ್ಯಾಕ್ಸಿ ಕೂಡ ವ್ಯವಸ್ಥೆ ಇರುತ್ತೆ, ನೀವು ಅದರಲ್ಲೂ ಕೂಡ ಬರ್ಬೋದು. ಇವಾಗ ನಾವು ಲಾಂಚ್ ಹತ್ರ ಹೊರಟಿದ್ದೀವಿ. ಈ ಒಂದು ಸೇತುವೆ ನಿರ್ಮಾಣ ಆಗೋದಕ್ಕೆ ಇನ್ನೂ ಒಂದು 5-6 ವರ್ಷಗಳ ಕಾಲ ಬೇಕು ಅಂತ ಇಲ್ಲಿ ಹೇಳ್ತಾಯಿದ್ರು ಜನ, ಇಲ್ಲಿಯವ್ರು ಹೇಳ್ತಾಯಿದ್ರು. ಸೊ ಹಂಗಾಗಿ ನಾನು ನಿಮಗೆ ಕೂಡ ಹೇಳ್ತಾ ಇದ್ದೀನಿ, ಅಲ್ಲಿ ತನಕ ಲಾಂಚ್ ವ್ಯವಸ್ಥೆ ಅಂತೂ ಇದ್ದೇ ಇರುತ್ತೆ. ನೀವು ಮಳೆ ಸೀಸನಲ್ಲಿ ನೋಡ್ಬೋದು, ಆ ಮರ ಇದು ಕಾಣಿಸ್ತಿದೆಯಲ್ಲ, ಆ ತುದಿ ತನಕನೂ ಫುಲ್ಲು ನೀರಿರುತ್ತೆ. ಈಗ ಈ ವರ್ಷ ಅಷ್ಟು ಲಾಸ್ಟ್ ಇಯರ್ ಅಷ್ಟಾಗೇನು ಮಳೆ ಆಗಿಲ್ಲ. ಸೊ ಹಂಗಾಗಿ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಇದೆ. ಈ ವರ್ಷ ಅಂತೂ ಅದ್ಧೂರಿಯಾಗಿ ಮಳೆ ಆದ್ರೂ ಅಂತೂ ಇಲ್ಲಿನ ನೀರಿನ ನೋಡೋಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಇವಾಗ ನಾವು ಲಾಂಚ್ ಹತ್ರ ಹೊರಟಿದ್ದೀವಿ. ಇಲ್ಲೇನಿಲ್ಲ, ಜಸ್ಟು ನಾವು ಬಸ್ಸಲ್ಲಿ ಬಂದಿರ್ತೀವಿ. ಇಲ್ಲಿ 10 ರೂಪಾಯಿ 20 ರುಪೀಸ್ ಏನೋ ಟಿಕೆಟ್ ಚಾರ್ಜಸ್ ಇರುತ್ತೆ. ಹೋಗ್ತಾ ಇದ್ದೀವಿ ಈಗ ಟೆಂಪಲ್ ಹತ್ರ. ನನ್ನ ಮೊಬೈಲ್ ಚಾರ್ಜಿಂಗ್ ಬೇರೆ ಕಡಿಮೆ ಇದೆ. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ದು ಇದೇ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ, ಬನ್ನಿ.
ಫ್ರೆಂಡ್ಸ್, ನಾನು ನಿಮಗೆ ನೆನೆ ಹೇಳಿದಾಗಲೇ ಮಾರ್ನಿಂಗ್ ವಿಡಿಯೋನು ಕೂಡ ನಾನು ಈ ಒಂದು ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ನಾವು ಆಲ್ರೆಡಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಆದಷ್ಟು ಬೇಗ ನಿಮ್ಗೆ ದೇವ್ರ ದರ್ಶನ ಕೂಡ ನಾನು ಮಾಡಿಸ್ತೀನಿ. ನಾನು ಹೇಳ್ದಾಗೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಮಳೆ ಸೀಸನ್ಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹಲವಾರು ರಶ್ ಇರ್ತಾರೆ, ಇಲ್ಲಾಂದರೆ ವೀಕೆಂಡ್ ಟೈಮಲ್ಲಿ ರಶ್ ಇರ್ತಾರೆ. ನಾವು ಬಂದಿದ್ದೆ ವೀಕ್ ಡೇಸಲ್ಲಿ, ಸೊ ಹಾಗಾಗಿ ಅಷ್ಟೇನು ರಶ್ ಇರಲಿಲ್ಲ. ನೋಡ್ತಾ ಇದ್ದರೆ ಎಷ್ಟು ಪ್ರಶಾಂತವಾಗಿದೆ ಈ ಒಂದು ಪ್ಲೇಸ್ ಅಂತ. ಈ ದೇವರ ದರ್ಶನ ಮಾಡಲಿಕ್ಕೆ ಅಷ್ಟೊಂದು ಖುಷಿ ಆಗುತ್ತೆ. ನಾನು ಆದಷ್ಟು ವಿಡಿಯೋನ ಮಾಡಿದ್ದೀನಿ. ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತಾಯಿ ಸಿಗಂದೂರು ಚೌಡೇಶ್ವರಿ ದರ್ಶನ ಆಯಿತು. ನೀವು ಕೂಡ ದರ್ಶನ ಮಾಡ್ಕೊಂಡ್ರಿ ಅನಿಸುತ್ತೆ. ವಿಡಿಯೋದಲ್ಲಿ ಅಲ್ಪ ಸ್ವಲ್ಪ ನನ್ನ ಕೈಲಾದಷ್ಟು ನಾನು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತು, ದೇವಸ್ಥಾನಗಳಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ಆದರೂ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಮಟ್ಟಿಗೆ ನಾನು ವಿಡಿಯೋನ ಮಾಡಿಕೊಂಡೆ. ಇವಾಗ ನಾವು ಬಂದಿರೋದು ಭೂತರಾಯನ ಗುಡಿ ಹತ್ರ ಪಕ್ಕದಲ್ಲೇ ಇರುವಂತಹ ಈ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇಲ್ಲಿ ಮುಂಚೆ ಈ ರೀತಿ ಸ್ಟೆಪ್ಸ್ ಎಲ್ಲ ಇರಲಿಲ್ಲ. ಆವಾಗ ಮಣ್ಣಿನ ಸ್ಟೆಪ್ಸ್ ಇತ್ತು, ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮಳೆ ಟೈಮಲ್ಲಂತೂ ಆಗ್ತಾನೆ ಇರಲಿಲ್ಲ. ಇವಾಗ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿನ ವಾತಾವರಣ ಆಗಿರ್ಬೋದು, ಇಲ್ಲಿನ ನೇಚರ್ ಆಗಿರ್ಬೋದು, ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಮುಂಚೆ ಎಲ್ಲ ಇಲ್ಲಿ ನಾವು ಏನೇ ಒಂದು ಕೋರಿಕೆ ಇದ್ದರೂ ಅಥವಾ ಏನೇ ಒಂದು ಕಷ್ಟ ನಿವಾರಣೆ ಆಗಬೇಕು ಅಂದರೆ ಒಂದು ಪೇಪರ್ನಲ್ಲಿ ಈ ರೀತಿ ಬರೆದು ನಾವಲ್ಲಿ ಕಟ್ಟಿ ಬರ್ತಾಯಿದ್ವಿ. ಸೊ ಅದೊಂದು ಮೆಮೊರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಭೂತರಾಯನ ದರ್ಶನ ಕೂಡ ಆಯಿತು. ಅಲ್ಲೇ ಹೋಗ್ತಾ ನಾವು ಕಾಫಿನ ಕುಡ್ಕೊಂಡು ಇವಾಗ ದೇವಸ್ಥಾನದಲ್ಲೇ ನಾಷ್ಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಅಲ್ಲೇ ನಾಷ್ಟ ಮಾಡ್ಲಿಕ್ಕಂತ ಹೋಗ್ತಾ ಇದ್ದೀವಿ, ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಆದರೆ ಈಗ ನಾವು ಹೋಗ್ತಾ ಇದ್ದೀವಿ ಇನ್ನೂ ಒಂದು ಟೆಂಪಲ್ಗೆ. ಬಟ್ ಆ ಒಂದು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಇರಲ್ಲ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.